Good morning, my dear students. Today's class is acids, bases, and salts. This is the fifth chapter in 7th class. Okay, 7ನೇ ಕ್ಲಾಸಿನ 5ನೇ ಪಾಠವನ್ನು ನಾವು ಇವತ್ತು ನೋಡೋಣ. ಮೊದಲನೇದಾಗಿ ಆ ಒಂದು ಆಸಿಡ್ಸ್ ಮತ್ತು ಬೇಸಸ್ ಮತ್ತು ಸಾಲ್ಟ್ಸ್ ಅಲ್ಲಿ ಫಸ್ಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಿಮಗೆ ವಾಟ್ ಈಸ್ ಆಸಿಡ್ಸ್ ಅಂತ ಕೇಳ್ತಾರೆ. ಫಸ್ಟ್ ಪ್ಯಾರಾದಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಕರ್ಡ್, ಲೆಮನ್ ಜ್ಯೂಸ್, ಆರೆಂಜ್ ಜ್ಯೂಸ್ ಆ್ಯಂಡ್ ವಿನೆಗಾರ್ ಟೇಸ್ಟ್ ಸೋರ್. ನೋಡ್ರಿ, ನಿಮ್ಗೆ ಇವಾಗ ಈಗ ಲೆಮನನ್ನು ನೀವು ತಿಂತೀರಾ, ಆ ಲೆಮನ್ ರಸ ಅಥವಾ ಲೆಮನ್ ಜ್ಯೂಸ್ ಯಾವ ರೀತಿ ಇರುತ್ತೆ? ಹುಳಿ ಇರುತ್ತೋ ಸಿಹಿ ಇರುತ್ತೋ? ಓಕೆ, ಅದು ಹುಳಿ ಇರುತ್ತೆ. ಸೊ ದಟ್ ಈಸ್ ಎ ಸೋರ್ ಟೇಸ್ಟ್. ಸೊ ಈ ಥರ ಆರೆಂಜ್ ಜ್ಯೂಸ್ ಆ್ಯಂಡ್ ಆಲ್ಸೋ ವಿನೆಗಾರ್ ಟೇಸ್ಟ್ ಆಲ್ ಶುಡ್ ಬಿ ಸೋರ್ ಹುಳಿ ಇರುತ್ತೆ. ಅದಕ್ಕೆ ನಾವು ಅಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಆಸಿಡ್ಸ್ ಅಂತ ಕರಿತೀವಿ. ದೀಸ್ ಸಬ್ಸ್ಟೆನ್ಸ್ ಟೇಸ್ಟ್ ಸೋರ್ ಬಿಕಾಸ್ ದೇ ಕಂಟೈನ್ ಆಸಿಡ್ಸ್. So the chemical nature of such substance is acidic. ಅಂತ ಸಬ್ಸ್ಟೆನ್ಸ್ ನಾವೇನಂತ ಕರಿತೀವಿ? ಆಸಿಡಿಕ್ ಅಂತ ಕರಿತೀವಿ. ಸರ್ ಹಂಗಂದ್ರೆ ಬೇಸಸ್ ಅಂದ್ರೆ ಯಾವುವು? ಬೇಸ್ ಅಂದ್ರೆ ಯಾವುವು? ಸರ್ ಹಂಗಾರೆ ಹುಳಿ ಇದ್ದಿರ್ತಕ್ಕಂಥ ನೀವೇನಂತ ಹೇಳಿದ್ರಿ? ಆಸಿಡಿಕ್ ಅಂತ ಹೇಳಿದ್ರಿ. ಹಂಗಾರೆ ಬೇಸಿಕ್ ಅಥವಾ ಬೇಸಸ್ ಅಂದ್ರೆ ವಿಚ್ ಸಬ್ಸ್ಟೆನ್ಸ್ ಯಾವ್ದ? ಬಿಟರ್ ಟೇಸ್ಟ್. ಬಿಟರ್ ಅಂದ್ರೆ ಕಹಿ ಟೇಸ್ಟ್ ಅನ್ನ ಏನು ಹೊಂದಿರ್ತವೆ ಅಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಬೇಸಸ್ ಅಂತ ಕರಿತೀವಿ. ಪ್ರತ್ಯಾಮ್ಲಗಳು. ಆಸಿಡ್ಸ್ ಅಂದ್ರೆ ಆಮ್ಲಗಳು, ಬೇಸಸ್ ಅಂದ್ರೆ ಪ್ರತ್ಯಾಮ್ಲಗಳು. ಸೊ ಈ ರೀತಿ ಆ ಒಂದು ಬೇಕಿಂಗ್ ಸೋಡಾ ಆಗಿರ್ಬೋದು, ಸೋಪ್ ಆಗಿರ್ಬೋದು, ನೀವೇನು ಸೋಪ್ ಪೌಡ್ರನ್ನ ನೀವೇನು ಯೂಸ್ ಮಾಡ್ತೀರಾ, ಈಗ ಸೋಪ್ ಪೌಡ್ರನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಮತ್ತೆ ಹಂಗಂತ ಯಾರು ಮಕ್ಕಳು ದಯವಿಟ್ಟು ತಿನ್ನಕ್ಕೆ ಹೋಗ್ಬೇಡ್ರಿ. ಸೊ ಆ ಸೋಪನ್ನು ಆ ಒಂದು ಟೇಸ್ಟ್ ನೋಡ್ರಿ, ಕಹಿ ಇರುತ್ತೆ. ಸೊ ಈ ರೀತಿ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಬೇಸಸ್ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಪಾಯಿಂಟ್ ಏನಿದೆ ನಿಮಗೆ? ಆಸಿಡ್ಸ್ ಅಂದ್ರೆ ಏನಂತ ನೋಡಿದ್ರಿ, ಬೇಸಸ್ ಅಂದ್ರೆ ಏನಂತ ನೋಡಿದ್ರಿ, ಅದೇ ಆಸಿಡಿಕ್ ನೇಚರ್ ಅಂದ್ರೆ ಏನಂತ ನೋಡಿದ್ರಿ ನೀವು, ಮತ್ತೆ ಬೇಸಿಕ್ ನೇಚರ್ ಏನಂತ ನೋಡಿದ್ರಿ. ಸೊ ದೀಸ್ ನ್ಯೂ ಡೆಫಿನಿಷನ್ಸ್ಗಳನ್ನು ನೋಟ್ಸ್ ಮಾಡಿ ಪಾಯಿಂಟ್ ಔಟ್ ಮಾಡಿ ನನಗೆ ವಾಟ್ಸಪ್ಗೆ ಹಾಕಿ ನಾನು ಚೆಕ್ ಮಾಡಿ ನಿಮಗೆ ಆಮೇಲೆ ಕಳಿಸ್ತೀನಿ. ಓಕೆ, ಇಂಡಿಕೇಟರ್ಸ್ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ. ನಾನು 2 ವಸ್ತುಗಳನ್ನು ಕೊಡ್ತೀನಿ. ಆ 2 ವಸ್ತುಗಳಲ್ಲಿ ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ವಿಚ್ ಈಸ್ ದ ಆಸಿಡ್ ಅಂಡ್ ವಿಚ್ ಈಸ್ ದ ಬೇಸಸ್ ಇನ್ ದೀಸ್ 2 ಸಬ್ಸ್ಟೆನ್ಸ್ ಅಂತ ನಾನು ಕ್ವಶನ್ ಕೇಳ್ತೀನಿ ನಿಮಗೆ. ಇದರಲ್ಲಿ ಆಸಿಡ್ ಯಾವುದು ಮತ್ತೆ ಬೇಸಸ್ ಯಾವುದು? ಸೊ ಅಂತ ಟೆಸ್ಟ್ ಮಾಡ್ತಕ್ಕಂತಹ ಪ್ರಕ್ರಿಯೆಗೆ, ಪ್ರಾಸೆಸ್ಗೆ ನಾವೇನಂತ ಕರಿತೀವಿ? ಇಂಡಿಕೇಟರ್ಸ್ ಅಂತ ಕರಿತೀವಿ. ವೆದರ್ ದ ಸಬ್ಸ್ಟೆನ್ಸ್ ಶುಡ್ ಬಿ ಎ ಆಸಿಡ್ ಆರ್ it should be a base. So the testing of that substance, such test is called as such substance uses of that substance are called as indicators. ನಾವು ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಂಡಿಕೇಟರ್ಸ್ ಅಂತ ಕರೀತಾರೆ. ಆ ಇಂಡಿಕೇಟರ್ಸ್ ಅಂದ್ರೆ ಟರ್ಮರಿಕ್, ಲಿಟ್ಮಸ್, ಚೈನಾ ರೋಸ್ ಆರ್ ಪೆಟಲ್ಸ್ ಆರ್ ಸಮ್ ನ್ಯಾಚುರಲಿ ಅಕೋರಿಂಗ್ ಇಂಡಿಕೇಟರ್ಸ್. ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಇಂಡಿಕೇಟರ್ಸ್ ಅಂತ ನಾವು ಹೇಳ್ತೀವಿ. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಕೇಳ್ತಾರೆ. ಈ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಇದೆ. ಏನಪ್ಪಾ ಅಂದ್ರೆ ಆಸಿಟಿಕ್ ಆಸಿಡ್ ಅನ್ನ ವಿನೆಗಾರ್ನಲ್ಲಿ ಯೂಸ್ ಮಾಡ್ತಾರೆ. ಫಾರ್ಮಿಕ್ ಆಸಿಡ್ ಅನ್ನ ಆಂಟ್ಸ್ ಸ್ಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಇರುವೆಯಲ್ಲಿ ಏನಿರುತ್ತೆಪ್ಪ ಅಂದ್ರೆ ಇರುವೆಯಲ್ಲಿ ಯಾವ ಆಸಿಡ್ ಇರುತ್ತಪ್ಪ ಅಂದ್ರೆ ಫಾರ್ಮಿಕ್ ಆಸಿಡ್ ಇರುತ್ತೆ. ಹಾಗೆ ವಿನೆಗರ್ ಅಲ್ಲಿ ಯಾವ ಆಸಿಡ್ ಇರುತ್ತೆ ಅಂತ ಕೇಳ್ತಾರೆ 1 ಮಾರ್ಕ್ಸಿಗೆ. ಆಸಿಟಿಕ್ ಆಸಿಡ್ ಇರುತ್ತೆ. ಕರ್ಡಲ್ಲಿ, ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಅದೇ ರೀತಿ ಸ್ಪಿನಾಚ್ ಅಂದ್ರೆ ಪಾಲಕ್ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಆಮೇಲೆ ಆಮ್ಲ ಅಂಡ್ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ನಿಂಬೆಹಣ್ಣು ಅಥವಾ ಈ ತರ ಫ್ರೂಟ್ಸ್ ಅಲ್ಲಿ ಏನಿರುತ್ತೆ? ಅಸ್ಕಾರ್ಬಿಕ್ ಆಸಿಡ್ ಇರುತ್ತೆ. ಆರ್ ವಿಟಮಿನ್ ಸಿ. ಅಥವಾ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೋದು, ವಿಟಮಿನ್ ಸಿ ಹೊಂದಿರತಕ್ಕಂಥ ಫ್ರೂಟ್ಸ್ಗಳು ಯಾವುದು? ಸಿಟ್ರಸ್ ಫ್ರೂಟ್ಸ್ is example for the vitamin C consisting. Okay, next ಟಮರಾಂಡ್, ಗ್ರೇಪ್ಸ್, ಆಮೇಲೆ ದ್ರಾಕ್ಷಿ ಹಣ್ಣಿನಲ್ಲಿ ಮತ್ತು ಹುಣಸೆ ಹಣ್ಣಿನಲ್ಲಿ ಏನಿರುತ್ತಪ್ಪ ಅಂದ್ರೆ ಟಾರ್ಟರಿಕ್ ಆಸಿಡ್ ಇರುತ್ತೆ. ಸೊ ಇವೆಲ್ಲ ಸೋರ್ಸಸ್, ಇವೆಲ್ಲ ನೇಮ್ ಆಫ್ ದ ಆಸಿಡ್. ದಯವಿಟ್ಟು ಇದನ್ನ ವಿಡಿಯೋನ ಸ್ಟಾಪ್ ಮಾಡಿ ನೀವಿನ್ನ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೋಬಹುದು. ವೆರಿ ಇಂಪಾರ್ಟೆಂಟ್ಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಯುವರ್ ಫೈನಲ್ ಇಯರ್ ಎಕ್ಸಾಮ್ಸ್ ಆ್ಯಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ ಯುವರ್ ಫ್ಯೂಚರ್ ಹೈಯರ್ ಕ್ಲಾಸಸ್. ನೆಕ್ಸ್ಟ್, ನೇಮ್ ಆಫ್ ದ ಬೇಸ್ ಫೌಂಡ್ ಇನ್. ಸೊ ಬೇಸಸ್ ಅಂದರೆ ಆಸಿಡ್ಸ್ಗಳು ಎಲ್ಲೆಲ್ಲಿ ಇರ್ತವೆ ಅಂತ ನಾವು ನೋಡಿದ್ವಿ. ಅದೇ ರೀತಿ ಬೇಸಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಲೈಮ್ ವಾಟರ್ನಲ್ಲಿ ಇರುತ್ತೆ. ಲೈಮ್ ವಾಟರ್ ಅಂದರೆ ಸುಣ್ಣದ ತಿಳಿನೀರು. ಅಮೋನಿಯಂ ಹೈಡ್ರಾಕ್ಸೈಡ್
NH4OH. ನೀವು ಇದನ್ನು ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಬರ್ಕೋಬಹುದು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ನಾವು CaOH ಅಂತ ಕರಿತೀವಿ. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಂದ್ರೆ AlOH ಅಂತ ಕರಿತೀವಿ. NH4OH ಅಂತ ಕರಿತೀವಿ ಅಮೋನಿಯಂ ಹೈಡ್ರಾಕ್ಸೈಡ್. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಂದ್ರೆ Al2OH. ವಿಂಡೋ ಕ್ಲೀನರ್ ಅಲ್ಲಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ನೀವೇನು ವಿಂಡೋ ಕ್ಲೀನರ್ ನಾವು ಏನು ಯೂಸ್ ಮಾಡ್ತಿರ್ತೀವಲ್ಲ, ಆ ವಿಂಡೋ ಕ್ಲೀನರ್ ಅಲ್ಲಿ ಏನಿರುತ್ತೆ, ಅಮೋನಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಸೋಪ್ ಸರ್, ಇದು ಕೂಡ ನಿಮಗೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ಫೈನಲ್ ಇಯರ್ ಎಕ್ಸಾಮ್ಸ್ಗೆ ನಿಮಗೆ ಕೇಳಿರ್ತಾರೆ. ಸೋಪ್ ಅಲ್ಲಿ ಯಾವುದು ಇರುತ್ತೆ? ಐದರ್ ಸೋಡಿಯಂ ಹೈಡ್ರಾಕ್ಸೈಡ್ ಆರ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ನೋಡ್ರಿ, ಇದರಲ್ಲಿ ಸೋಡಿಯಂ NaOH ಆದರೂ ಕೂಡ ಇರಬಹುದು, ಅಥವಾ KOH, sodium hydroxide or potassium hydroxide, both may be present in soap. Next, milk of magnesia. ಇದು ಕೂಡ ಕೇಳಿದರೆ ಕ್ವಶನ್ ಅನ್ನ. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾದಲ್ಲಿ ಇರ್ತಕ್ಕಂಥ ಬೇಸ್ ಯಾವುದು? ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, MgOH. ಸೊ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡ್ರಿ, ಈಗ ಫಸ್ಟ್ ಪೇಜ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ನೀವೇನು ನೋಡಿದ್ರಿ? ಆಸಿಡ್ಸ್ ಅನ್ನು ನೋಡಿದ್ರಿ, ಬೇಸಸ್ ಡೆಫಿನಿಷನ್ ಅನ್ನು ನೋಡಿದ್ರಿ, ಇಂಡಿಕೇಟರ್ಸ್ ಡೆಫಿನಿಷನ್ ಅನ್ನು ನೋಡಿದ್ರಿ. ನೆಕ್ಸ್ಟ್ ಪೇಜ್ ಅಲ್ಲಿ ನೋಡಿದ್ರಿ ಯಾವ ಯಾವ ಆಸಿಡ್ಗಳು ಎಲ್ಲಿ ಇರ್ತವೆ, ವಿಚ್ ಆಸಿಡ್ಸ್ ಆರ್ ಫೌಂಡ್ ಇನ್ ವಿಚ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನ್ಯಾಚುರಲ್ ಇಂಡಿಕೇಟರ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವು ಏನು ಇಂಡಿಕೇಟರ್ಸ್ಗಳು ಇದಾವೆ ಅಂತೇಳಿ. ಲಿಟ್ಮಸ್ ಅನ್ನೋದು ನ್ಯಾಚುರಲ್ ಡೈ. ಇದು ಒಂದು ನೈಸರ್ಗಿಕವಾದಂತಹ ಒಂದು ಸಿಗ್ತಕ್ಕಂಥ ಒಂದು ಇಂಡಿಕೇಟರ್. ಇದಕ್ಕೊಂದು ಇಂಡಿಕೇಟರ್ ಈಸ್ ಎ ಲಿಟ್ಮಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಲಿಚನ್ಸ್. ಇದು ನೋಡ್ರಿ ವೆರಿ ಇಂಪಾರ್ಟೆಂಟ್. ಲಿಟ್ಮಸ್ ಪೇಪರ್ನ ಎಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ ಅಂತ ಕೇಳ್ತಾರೆ. ಲಿಚನ್ಸ್ ಅಂತ ಬರೀರಿ, LICHENS. ಇದು ಕೂಡ ಎಕ್ಸಾಮ್ಸ್ಗೆ ಕೇಳ್ಬೋದು. ಸೊ ಇಟ್ ಹ್ಯಾಸ್ ಎ ಪರ್ಪಲ್ ಕಲರ್ or mauve color in distilled water. When added to an acidic solution, it turns red. ನೋಡ್ರಿ, ಇದನ್ನೇನಾದ್ರೂ ನಾವು ಆಸಿಡಿಕ್ ಸೊಲ್ಯೂಷನ್ಗೆ ಹಾಕಿದ್ರೆ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ವೆನ್ ಆಡೆಡ್ ಟು ದ ಬೇಸಿಕ್ ಸೊಲ್ಯೂಷನ್, ಇಟ್ ಟರ್ನ್ಸ್ ಟು ದ ಬ್ಲೂ. ನೋಡ್ರಿ, ಬೇಸಿಕ್ ಸೊಲ್ಯೂಷನ್ಗೆ ಹಾಕಿದ್ರೆ ಬ್ಲೂ ಆಗಿ ಟರ್ನ್ ಆಗುತ್ತೆ. ಬೇಸಿಕ್ ಅಂದ್ರೆ ಪ್ರತ್ಯಾಮ್ಲಗಳಿಗೆ ನಾವು ಇಂಡಿಕೇಟರ್ ಲಿಟ್ಮಸ್ ಪೇಪರ್ ಅನ್ನ ಅದ್ದಿದ್ರೆ ಅದು ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಅದೇ ರೀತಿ ಆಸಿಡಿಕ್ ಅಂದ್ರೆ ಆಮ್ಲದಲ್ಲಿ ನಾವು ಈ ಇಂಡಿಕೇಟರ್ನ ಯೂಸ್ ಮಾಡಿದ್ರೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನೋಡ್ರಿ, ಆಮ್ಲ ಕೆಂಪು ಬಣ್ಣ, ಆಸಿಡ್ ರೆಡ್ ಕಲರ್ ಕನ್ವರ್ಟ್ಸ್. ಅದೇ ಬೇಸಿಕ್ ಬ್ಲೂ ಕಲರ್, ಬಿ. ಈ ರೀತಿ ನೀವು ನೆನಪಿಟ್ಕೋಬಹುದು. ಓಕೆ, ಪ್ರತ್ಯಾಮ್ಲಗಳು ಬ್ಲೂ ಕಲರ್ಗೆ ಕನ್ವರ್ಟ್ ಆಗ್ತೈತಿ. ಸೊ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಪ್ಲೀಸ್ ನೋಟ್ ದಿಸ್ 2 ಪಾಯಿಂಟ್ಸ್. ಇದನ್ನ ನೀವು ಬರ್ಕೋಬಹುದು, 2 ಪಾಯಿಂಟ್ಸ್ಗಳನ್ನ. ಅಂಡ್ ಆಲ್ಸೋ ಲಿಟ್ಮಸ್ ಪೇಪರ್ಗಳು ನಮಗೆ ರೆಡ್ ಮತ್ತೆ ಬ್ಲೂ ಲಿಟ್ಮಸ್ ಪೇಪರ್ಗಳು ಲಭ್ಯವಿರ್ತವೆ. ಇದು ನೋಡ್ಬೋದು ನೀವು, ಲಿಚನ್ಸ್ ಅಂಡ್ ರೆಡ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್. ಈ ಲಿಚನ್ಸ್ ಈ ಟೈಪ್ ಪ್ಲಾಂಟ್ ಇರುತ್ತೆ. ಇಲ್ಲಿಂದ ಲಿಟ್ಮಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಇಂಡಿಕೇಟರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಈ ರೀತಿ ರೆಡ್ ಲಿಟ್ಮಸ್ ಮತ್ತೆ ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಅವ್ರು ಏನ್ ಮಾಡಿರ್ತಾರೆ, ಕನ್ವರ್ಟ್ ಆಗಿರ್ತೈತಿ. ಅದು ಆಸಿಡಿಕ್ ಸೊಲ್ಯೂಷನ್ ಅಲ್ಲಿ ಎದ್ದಿದಾಗ ರೆಡ್ ಆಗುತ್ತೆ, ಬೇಸಿಕ್ ಸೊಲ್ಯೂಷನ್ ಅಲ್ಲಿ ಎದ್ದಿದಾಗ ಬ್ಲೂ ಕಲರ್ ಆಗುತ್ತೆ. ಸೊ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡ್ರಿ, ದ ಸೊಲ್ಯೂಷನ್ ವಿಚ್ ಡು ನಾಟ್ ಚೇಂಜ್ ದ ಕಲರ್ ಐದರ್ ಆರ್ ರೆಡ್ ಆರ್ ಬ್ಲೂ ಲಿಟ್ಮಸ್ ಆರ್ ನೋನ್ ಆಸ್ ನ್ಯೂಟ್ರಲ್ ಸೊಲ್ಯೂಷನ್. ನೋಡ್ರಿ, ಈ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಾರೆ, ಇದು ಆಮ್ಲನೋ ಪ್ರತ್ಯಾಮ್ಲನೋ ಆಸಿಡ್ ಅಥವಾ ಬೇಸೋ ಚೆಕ್ ಮಾಡಿ ಹೇಳ್ರಿ ಅಂತ. ಅವನು ಹಾಕ್ತಾನೆ, ಒಂದು ಬೀಕರ್ ಅಲ್ಲಿ ಸೊಲ್ಯೂಷನ್ ಹಾಕಿದಾಗ ಹಾಕ್ತಾನೆ, ಅದು ಯಾವುದು ಕನ್ವರ್ಟ್ ಆಗಂಗಿಲ್ಲ, ಬ್ಲೂನೂ ಆಗಂಗಿಲ್ಲ ಮತ್ತೆ ರೆಡ್ನೂ ಆಗಂಗಿಲ್ಲ. ಸರ್ ಹಂಗಂದ್ರೆ ಯಾವುದು ಆಗ್ಲಿಕ್ಕಪ್ಪ ಅಂದ್ರೆ ಯಾವುದು ವಿ ಶುಡ್ ನಾಟ್ ಬಿ ಕನ್ವರ್ಟ್ಸ್ ಇನ್ ಟು ದ ಬ್ಲೂ ಆರ್ ವಿ ಶುಡ್ ನಾಟ್ ಕನ್ವರ್ಟ್ಸ್ ಇನ್ ಟು ದ ರೆಡ್. ಸೊ ದಟ್ ಟೈಪ್ ಆಫ್ ದ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ಆಸ್ ನ್ಯೂಟ್ರಲ್ ಸೊಲ್ಯೂಷನ್ಸ್. ನೋಡ್ರಿ, ಅದಕ್ಕೆ ನಾವೇನಂತ ಕರಿತೀವಿ, ನ್ಯೂಟ್ರಲ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ನೆಕ್ಸ್ಟ್ ಪೇಜ್. ನೆಕ್ಸ್ಟ್ ನೋಡ್ರಿ, ಚೈನಾ ರೋಸ್ ಅಂತ ಕೊಟ್ಟಿದ್ದಾರೆ. ಆ ಚೈನಾ ರೋಸ್, ಸೊ ಅವ್ರೇನು ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಚೈನಾ ರೋಸ್ ಶುಡ್ ಕಲೆಕ್ಟ್ ಸಮ್ ಪೆಟಲ್ಸ್ ಅಂಡ್ ಪ್ಲೇಸಸ್ ದ್ಯಾಮ್ ಇನ್ ಎ ಬೀಕರ್. ನಾವು ಬೀಕರಲ್ಲಿ ನಾವು ಚೈನಾ ರೋಸ್ ಆಸಿಡ್ ಇಂಡಿಕೇಟರ್ ನಾವು ಹಾಕಿದ್ರಪ್ಪ ಅಂದ್ರೆ ಯಾವ ರೀತಿ ಚೈನಾ ರೋಸ್ ಇಂಡಿಕೇಟರ್
ಕನ್ವರ್ಟ್ ಆಗ್ತೈತಿ. ವೆನ್ ವಾರ್ಮ್ ವಾಟರ್, ಅದನ್ನ ಒಂದು ಬೀಕರಲ್ಲಿ ಚೈನಾ ರೋಸ್ ಅನ್ನು ಹಾಕಿ ಅಸಿಡಿಕ್ ಸೊಲ್ಯೂಷನ್ ಅಥವಾ ಬೇಸಿಕ್ ಸೊಲ್ಯೂಷನ್ ಹಾಕಿ ಅದನ್ನ ಹೀಟ್ ಮಾಡಬೇಕು. ಹೀಟ್ ಮಾಡಿದ ತಕ್ಷಣ ಕೀಪ್ ದ ಮಿಕ್ಸ್ಚರ್ ಫಾರ್ ಸಮ್ ಟೈಮ್, ಸ್ವಲ್ಪ ಟೈಮ್ ವರೆಗೂ ಅದನ್ನ ನಾವು ಬಿಡಬೇಕು. ಟಿಲ್ ವಾಟರ್ ಬಿಕಮ್ಸ್ ಕಲರ್ಡ್. ಯೂಸ್ ದ ಕಲರ್ಡ್ ವಾಟರ್ ಆಸ್ ಆನ್ ಇಂಡಿಕೇಟರ್. ಆಡ್ 5 drops of the indicator to each of the solution given table 5.4. ನೋಡ್ರಿ, ಈ ರೀತಿ ಆಡ್ ಮಾಡಿದಾಗ what is the effect of the indicator on acidic and basic solution? China indicator rose turns acidic solution to dark pink. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಚೈನಾ ರೋಸ್ ಸೊಲ್ಯೂಷನ್ ಹಾಕಿದಾಗ ಆಸಿಡಿಕ್ ಸೊಲ್ಯೂಷನ್ ಅಲ್ಲಿ ಯಾವ ಕಲರ್ ನಮಗೆ ಕನ್ವರ್ಟ್ ಆಗುತ್ತಪ್ಪ ಅಂದ್ರೆ, ಇಲ್ಲಿ ನೋಡ್ರಿ ಪಾಯಿಂಟ್ ಔಟ್ ಮಾಡ್ತೀನಿ ನಾನು, ಡಾರ್ಕ್ ಪಿಂಕ್ ಕಲರ್ಗೆ ಪಾಯಿಂಟ್ ಔಟ್ ಟರ್ನ್ ಆಗುತ್ತೆ. ಯಾಕಂದ್ರೆ ನಾವು ಲಿಟ್ಮಸ್ ಪೇಪರ್ ಅನ್ನ ಯೂಸ್ ಮಾಡಿದಾಗ ಲಿಚನ್ಸ್ ಏನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಆಸಿಡಿಕ್ ಸೊಲ್ಯೂಷನ್ ಅಲ್ಲಿ ಹಾಕಿದಾಗ ಏನ್ ಕನ್ವರ್ಟ್ ಆಗುತ್ತೆ, ರೆಡ್ ಕನ್ವರ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಡಾರ್ಕ್ ಪಿಂಕ್ ಗೆ ಕನ್ವರ್ಟ್ ಆಗ್ತೈತಿ. ಡಾರ್ಕ್ ಪಿಂಕ್ ಕನ್ವರ್ಟ್ ಯಾವಾಗ ಆಗ್ತೈತಿ, ಚೈನಾ ರೋಸ್ ಸೊಲ್ಯೂಷನ್ ಅನ್ನ ಯೂಸ್ ಮಾಡಿದಾಗ. ವೆನ್ ಚೈನಾ ರೋಸ್ ಸೊಲ್ಯೂಷನ್ ಈಸ್ ಯೂಸ್ಡ್ ಇನ್ ಆಸಿಡಿಕ್ ಸೊಲ್ಯೂಷನ್, ಇಟ್ ಕನ್ವರ್ಟ್ಸ್ ಇನ್ ಟು ದ ಡಾರ್ಕ್ ಪಿಂಕ್. ಅಂಡ್ ಹಾಗಾದ್ರೆ ಸರ್ ಬೇಸಿಕ್ ಸೊಲ್ಯೂಷನ್ ಅನ್ನ ನಾವು ಯೂಸ್ ಮಾಡಿದಾಗ ಗ್ರೀನ್ ಆಗಿ ಹಸಿರು ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಆಮ್ಲಗಳು ಇಲ್ಲಿ ಡಾರ್ಕ್ ಪಿಂಕ್ ಕಲರ್ಗೆ ಕನ್ವರ್ಟ್ ಆಗ್ತೈತಿ, ಪ್ರತ್ಯಾಮ್ಲಗಳು ಹಸಿರು ಬಣ್ಣಕ್ಕೆ ಕನ್ವರ್ಟ್ ಆಗ್ತೈತಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. And next ಬಂದ್ಬಿಟ್ಟು ನ್ಯೂಟ್ರಲೈಸೇಷನ್. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, we have learned that acid turns blue litmus red and bases turns red litmus blue. Let us see what happens when acid is mixed with the base. ನೋಡ್ರಿ, ಈಗ ಆಸಿಡ್ ಮತ್ತೆ ಬೇಸ್ ಮೀನ್ಸ್, ಈಗ ಆಸಿಡ್ ಅಂದ್ರೆ ನಾವು ಸಿಟ್ರಸ್ ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು, ಅಥವಾ HCl ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಈ ಆಸಿಡ್ ಅನ್ನ ನಾವು ಬೇಸಸ್ಗೆ ಸೋಪ್ ಸೊಲ್ಯೂಷನ್ಗೆ ನಾವು ಹಾಕಿದಾಗ ಏನಾಗ್ತೈತಿ, ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಅನ್ ಇಂಡಿಕೇಟರ್ ಯು ಹ್ಯಾವ್ ನಾಟ್ ಯೂಸ್ಡ್ ಸೋ ಫಾರ್. ಇಟ್ ಈಸ್ ಕಾಲ್ಡ್ ಫಿನಾಫ್ಥಲಿನ್ ಇಂಡಿಕೇಟರ್. ನಾವು ಅದಕ್ಕೆ ಏನಂತ ಕರಿತೀವಿ, ಫಿನಾಫ್ಥಲಿನ್ ಇಂಡಿಕೇಟರ್ ಅಂತ ನಾವು ಕರಿತೀವಿ. ನೀವು ಮುಂದೆ ಹೈಯರ್ ಕ್ಲಾಸಸ್ ನೋಡಬಹುದು, ಟೈಟ್ರೇಷನ್ ರಿಯಾಕ್ಷನ್ಸ್ ಅಂತ ನೀವು ಮಾಡ್ತೀರಿ. ಆ ಟೈಟ್ರೇಷನ್ಸ್ ರಿಯಾಕ್ಷನ್ ಅಲ್ಲಿ ನೀವು ಫಿನಾಫ್ಥಲಿನ್ ಇಂಡಿಕೇಟರ್ ಹಾಕಿದ್ರಪ್ಪ ಅಂದ್ರೆ ಅದು ಪಿಂಕ್ ಕಲರ್ಗೆ ಕನ್ವರ್ಟ್ ಆಗ್ತೈತಿ. ಸೊ ದಟ್ ವೆನ್ ದ ಸೊಲ್ಯೂಷನ್ ಇಸ್ ಬೇಸ್, ದ ಫಿನಾಫ್ಥಲಿನ್ ಗಿವ್ಸ್ ಎ ಪಿಂಕ್ ಕಲರ್. ನೋಡ್ರಿ, ಬೇಸ್ ಸೊಲ್ಯೂಷನ್ ಪ್ರತ್ಯಾಮ್ಲಗಳೇನಿದ್ರೆ ಫಿನಾಫ್ಥಲಿನ್ ಹಾಕಿದ್ರೆ ಅದು ಪಿಂಕ್ ಕಲರ್ಗೆ ಕನ್ವರ್ಟ್ ಆಗ್ತೈತಿ. ಸೊ ಏನಾದ್ರೂ ಆಸಿಡ್ ಇದ್ರಪ್ಪ ಅಂದ್ರೆ ಯಾವುದೇ ಕಲರ್ ಇರಂಗಿಲ್ಲ, ಇಟ್ ಶುಡ್ ಬಿ ಕಲರ್ಲೆಸ್. ನೋಡ್ರಿ, ಈ ಮೂರು ಇಂಡಿಕೇಟರ್ಗಳು ನೀವು ಇಲ್ಲಿವರೆಗೂ ನೀವು ಕಲ್ತ್ರಿ. ಲಿಚನ್ಸ್ ಲಿಟ್ಮಸ್ ಇಂಡಿಕೇಟರ್, ಲಿಟ್ಮಸ್ ಪೇಪರ್, ಅಂಡ್ ಆಲ್ಸೋ ಚೈನಾ ರೋಸ್, ಅಂಡ್ ನೆಕ್ಸ್ಟ್ ಒನ್ ಈಸ್ ಫಿನಾಫ್ಥಲಿನ್. ಈ ರೀತಿ ಮೂರು ಇಂಡಿಕೇಟರ್ಗಳನ್ನ ನೀವು ಇಲ್ಲಿ ಕಲ್ತಿದ್ದೀರಾ. ಮೂರು ಇಂಡಿಕೇಟರ್ಗಳು ಯಾವ ಕಲರ್ಗೆ ಕನ್ವರ್ಟ್ ಆಗ್ತೈತೆ ಅನ್ನೋದು ಒಂದು ಟೇಬಲ್ ಮಾಡಿ ನೀಟಾಗಿ ನೀವೇನ್ ಮಾಡ್ಬೋದು, ನೋಟ್ಸ್ ಅನ್ನ ಮಾಡ್ರಿ. ಸೊ ನಿಮ್ಗೆ ವೆರಿ ಈಸಿ ಆಗ್ತೈತಿ. 2 ಸೆಕೆಂಡ್ ಕೆಲಸ, ಮೂರು ಇಂಡಿಕೇಟರ್ ಒನ್ ಸೈಡ್ ಬರೀರಿ. ಈ ಮೂರು ಯಾವ ಕಲರ್ಗೆ ಕನ್ವರ್ಟ್ ಆಗ್ತೈತಿ, ಆಸಿಡಿಕ್ ಸೊಲ್ಯೂಷನ್ ಅಂತ ಬರೀರಿ, ಈ ಕಡೆ ಕನ್ವರ್ಟ್ಸ್. ಹೌದಾ? ಈ ರೀತಿ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬೋದು. ಫಿನಾಫ್ಥಲಿನ್ ಇಂಡಿಕೇಟರ್ ಅಲ್ಲಿ ಏನಾಗಂಗಿಲ್ಲ, ರಿಮೇನ್ಸ್ ಕಲರ್ಲೆಸ್, ಯಾವುದೇ ರೀತಿ ಕಲರ್ಲೆಸ್ ಆಗೋದಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಟು ಡೆಮಾನ್ಸ್ಟ್ರೇಟ್ ದ ಟೀಚರ್ ಇನ್ ದ ಕ್ಲಾಸ್ ಆಸಿಡ್ ಪ್ಲಸ್ ಇಂಡಿಕೇಟರ್ ಯಾವ ರೀತಿ ಬೇಸ್ ಮತ್ತೆ ಆಸಿಡ್ ಕನ್ವರ್ಟ್ ಆಗ್ತೈತೆ ಅಂತೇಳಿ. ಅಂಡ್ ನೆಕ್ಸ್ಟ್ ಒನ್ ಈಸ್ ವೆರಿ ಅಂಡ್ ಸ್ಮಾಲ್ ಕಾನ್ಸೆಪ್ಟ್ ಆಫ್ ದಿಸ್ ಲಾಸ್ಟ್ ಚಾಪ್ಟರ್. In a neutralization reaction, so the reaction of the new substance is formed. This is called salt. ನೋಡ್ರಿ, ಆ ಒಂದು ರಿಯಾಕ್ಷನ್ ಆದ್ಮೇಲೆ ಒಂದು ಸಾಲ್ಟ್ ಆಗಿ ನಮಗೆ ಹೊಸ ಒಂದು ಉತ್ಪನ್ನ ಏನಾಗ್ತೈತಿ, ಬಿಡುಗಡೆ ಆಗ್ತೈತಿ. ದ ರಿಯಾಕ್ಷನ್ ಬಿಟ್ವೀನ್ an acid and base is known as neutralization. Salt and water are produced in the process of the evolution of heat. ನೋಡ್ರಿ, ಆಸಿಡ್ ಪ್ಲಸ್ ಮತ್ತೆ ಬೇಸ್ ಎರಡು ಮಿಕ್ಸ್ ಆದ್ರೆ ಯಾವ ರೀತಿ ರಿಯಾಕ್ಷನ್ ಆಗ್ತೈತಿ, ಸಾಲ್ಟ್ ಪ್ಲಸ್ ವಾಟರ್ ಎರಡು ಕೂಡ ಏನಾಗ್ತೈತಿ, ಪ್ರಾಡಕ್ಟ್ ಆಗಿ ನಮಗೆ ಹೊರಗಡೆ ಬರ್ತೈತಿ. ಓಕೆ, ಸೊ ದೆನ್ ಇನ್ ದಿಸ್ ರಿಯಾಕ್ಷನ್ ಹೀಟ್ ಈಸ್ ಇವಾಲ್ವ್ಡ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಆಸಿಡ್ ಎಕ್ಸಾಂಪಲ್ ಏನ್ ತಗೊಂಡಿದ್ದಾರೆ, ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಂಡಿದ್ದಾರೆ. ಅದೇ ಬೇಸ್ಗೆ ಎಕ್ಸಾಂಪಲ್ ಏನ್ ತಗೊಂಡಿದ್ದಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದಾರೆ. ಸೊ ಏನ್ ಪ್ರಾಡಕ್ಟ್ ಬರ್ತೈತೆ ನಮಗೆ, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್, NaCl ಪ್ಲಸ್ ವಾಟರ್. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಹಂಗಂದ್ರೆ
ನಿಮ್ಮ ಡೈಲಿ ಲೈಫಲ್ಲಿ ಯಾವ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಅಂತೂ ಕೂಡ ಇದನ್ನು ಕೂಡ ಎಕ್ಸಾಂಪಲ್ಗೆ ಎಕ್ಸಾಮ್ಸ್ಗೆ ಕೇಳ್ತಾರೆ. ಇಂಡೈಜೆಷನ್ ಅಂತ ಇದೆ ನೋಡ್ರಿ, ನಿಮ್ಮ ಸ್ಟಮಕಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಮೈನರ್ ಅಲ್ಲಿ HCl ನಿಮ್ಮ ಸ್ಟಮಕಲ್ಲಿ ಇರುತ್ತೆ. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಡೈಜೆಷನ್ ಆಫ್ ದ ಫುಡ್ ಮಟೀರಿಯಲ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರಲ್ಲಿ ಈಗ ನೋಡ್ರಿ, ಊಟ ಮಾಡಿದ್ ನೀವು ಹೊರಗಡೆ ಹೋಗ್ತೈತಿ ಇಂಜೆಕ್ಷನ್ ಮೂಲಕ, ಹೌದಾ? ಹೊರಗಡೆ ಯಾಕೆ ಹೋಗ್ತೈತಿ? ಡೈಜೆಷನ್ ಆಗ್ತೈತಿ. ಯಾಕೆ ಡೈಜೆಷನ್ ಆಗ್ತೈತಿ? HCl ನಿಮ್ಮ ಬಾಡಿಯಲ್ಲಿ ಇರುತ್ತೆ. So which contains, sometimes indigestion is painful, so the relief indigestion we take an antacid such as the milk of magnesia which contains the magnesium hydroxide. It neutralizes the effect of excessive acid. ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಸರ್ ನನಗೆ ಅಸಿಡಿಟಿ ಆಗಿದೆ, ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡ್ತೀರಾ ಅಂತೇಳಿ. ಅವ್ರು ಕೊಟ್ಟಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಅಲ್ಲಿ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಕಂಟೆಂಟ್ ಇರುತ್ತೆ. ಅದು ಏನು ಮಾಡುತ್ತೆ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಿ ಆಸಿಡ್ ಕಂಟೆಂಟ್ ಅನ್ನ ಕಡಿಮೆ ಮಾಡುತ್ತೆ. ಬೇಸನ್ನ ನಾವೇನ್ ಮಾಡ್ಬೇಕು? ಅದಕ್ಕೆ ಅವಾಗ ಆಡ್ ಮಾಡಬೇಕು. ಸೊ ದಿಸ್ ಈಸ್ ದ ಇಂಡೈಜೆಷನ್ ಪ್ರಾಸೆಸ್. ಸ್ಟಮಕಲ್ಲಿ ಏನಿರುತ್ತೆ ಹಾಗಾದ್ರೆ? ಮೈನರ್ HCl ಆಸಿಡ್ ಇರುತ್ತೆ. ಆಸಿಡಿಟಿ ಆದಾಗ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಕೊಡ್ತಾರೆ. ಹಾಗಾದ್ರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾದಲ್ಲಿ ಏನಿರುತ್ತೆ ಅಂತ ನಾನು ಅವಾಗಲೇ ನಿಮಗೆ ಹೇಳಿದ್ದೀನಿ ನೋಡ್ರಿ, ಪಾಯಿಂಟ್ ಮಾಡ್ತೀನಿ. ಏನಿರುತ್ತೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾದಲ್ಲಿ? ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಪ್ಲೀಸ್ ರೈಟ್ ದಿಸ್ ಪಾಯಿಂಟ್. ಇದನ್ನು ನಾ ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ದಯವಿಟ್ಟು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಆ ಒಂದು ಪಾಯಿಂಟ್ ಅನ್ನ ದಯವಿಟ್ಟು ಒಂದು ನೋಟ್ಬುಕ್ ಅಲ್ಲಿ ನೀವು ಬರ್ಕೊಂಡ್ಬಿಡ್ರಿ. ಓಕೆ. ಆಂಟ್ ಬೈಟ್ ಇಂಜೆಕ್ಟ್ಸ್ ದ ಆಸಿಡ್ ಲಿಕ್ವಿಡ್ ಫಾರ್ಮಿಕ್ ಆಸಿಡ್. ನೋಡ್ರಿ, ಆಂಟ್ ಬೈಟ್ ಕಚ್ಚಿದ ತಕ್ಷಣ ಅದರಲ್ಲಿ ಏನಿರುತ್ತೆ? ಫಾರ್ಮಿಕ್ ಆಸಿಡ್ ಇರುತ್ತೆ. ನಿಮಗೆ ಅದು ಕೂಡ ಕ್ವಶನ್ ಕೇಳ್ತಾರೆ, ಆಂಟ್ಸ್ ಬೈಟ್ ಅಲ್ಲಿ ಅಥವಾ ಆಂಟ್ ಅಲ್ಲಿ ಯಾವ್ದಿರುತ್ತೆ ಅಂತ ನೋಡ್ರಿ. ಅದನ್ನು ಕೂಡ ನಾನು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ. ಫಾರ್ಮಿಕ್ ಆಸಿಡ್ ಇಂಟು ದ ಸ್ಕಿನ್, ಅದು ಕೂಡ ಆ ಒಂದು ಎಫೆಕ್ಟ್ ನಿಮಗೆ ಆಗುತ್ತೆ. ಸೊ ಬೇಕಿಂಗ್ ಸೋಡಾ ಅದನ್ನ ನಾವೇನ್ ಮಾಡಬೇಕು? ಸೋಡಿಯಂ ಹೈಡ್ರೋಕಾರ್ಬೋನೇಟ್ ಅಂತ ಏನ್ ಮಾಡ್ಬೇಕು? ಅವಾಗ ರಬ್ ಮಾಡಬೇಕು. ಅವಾಗ ಏನಾಗ್ತತಿ? ಅದು ಕಡಿಮೆ ಆಗ್ತತಿ. ಆರ್ ಕ್ಯಾಲಮೈನ್ ಸೊಲ್ಯೂಷನ್ ವಿಚ್ ಕಂಟೇನ್ಸ್ ಜಿಂಕ್ ಕಾರ್ಬೋನೇಟ್. ನೋಡ್ರಿ, ಕ್ಯಾಲಮೈನ್ ಸೊಲ್ಯೂಷನ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಜಿಂಕ್ ಕಾರ್ಬೋನೇಟ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಸಾಯಿಲ್ ಟ್ರೀಟ್ಮೆಂಟ್. ಈ ಸಾಯಿಲ್ ಟ್ರೀಟ್ಮೆಂಟ್, ಸಾಯಿಲ್ ಅಲ್ಲಿ ಕೂಡ ಏನಿರುತ್ತೆ? ಹ್ಯೂಮಿಕ್ ಆಸಿಡ್ ಇರುತ್ತೆ. ಸೊ ಎಕ್ಸೆಸಿವ್ ಕೆಮಿಕಲ್ ಫರ್ಟಿಲೈಸರ್ ಮೇಕ್ಸ್ ದ ಸಾಯಿಲ್ ಆಸಿಡಿಕ್. ನೋಡ್ರಿ, ನೀವು ಜಾಸ್ತಿ ಗೊಬ್ಬರವನ್ನು ಹಾಕಿದ್ರಪ್ಪ ಅಂದ್ರೆ ಸಾಯಿಲ್ಗೆ ಏನಾಗ್ತೈತಿ? ಆ ಒಂದು ಆಸಿಡಿಕ್ ನೇಚರ್ ಜಾಸ್ತಿ ಆಗ್ತೈತಿ. ನೋಡ್ರಿ, ಅದೇ ನೀವು ಊಟ ಜಾಸ್ತಿ ಮಾಡ್ರಿ, ಅದೇ ನಿಮ್ಗೆ ಏನಾಗ್ತೈತಿ? ಪ್ರಾಬ್ಲಮ್ ಆಗಲ್ವಾ? ಅದೇ ರೀತಿ ಮಣ್ಣಿಗೂ ಕೂಡ ನಾವು ಫರ್ಟಿಲೈಸರ್ಸ್ ಗೊಬ್ಬರಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ ಅದು ಕೂಡ ಏನಾಗ್ತೈತಿ? ಆಸಿಡಿಕ್ ಆಗ್ತೈತಿ. ಅಥವಾ either two, it should be bases. When the soil is too acidic, it treated with the bases like quicklime, calcium oxide or slaked lime, calcium hydroxide. ನೋಡ್ರಿ, ಸಾಯಿಲ್ ಅಲ್ಲಿ ಜಾಸ್ತಿ ಆದಾಗ ನಾವೇನು ಬೇಸಸ್ ಅನ್ನ ಯೂಸ್ ಮಾಡ್ತೀವಿ ಇಲ್ಲಿ? ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಸ್ಲೇಕ್ಡ್ ಲೈಮ್. ಸ್ಲೇಕ್ಡ್ ಲೈಮ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದು ಕೂಡ ನೀವು ಪಾಯಿಂಟ್ ಔಟ್ ಅನ್ನ, ಇದನ್ನು ಕೂಡ ಪಾಯಿಂಟ್ ಅನ್ನ ದಯವಿಟ್ಟು ಬರ್ಕೊಳ್ರಿ. ಓಕೆ. ಫ್ಯಾಕ್ಟ್ರಿ ವೇಸ್ಟ್ ಅಂತಾನು ಕೂಡ ಆಸಿಡ್ಸ್ಗಳು ರಿಲೀಸ್ ಆಗ್ತವೆ. ಅವು ವಾಟರ್ ಬಾಡಿಗೆ ಹೋಗ್ತವೆ. ವಾಟರ್ ನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೂ ಕೂಡ ಏನಾಗ್ತೈತೆ? ಅಲ್ಲಿ ಹಾನಿ ಆಗ್ತೈತಿ. ಸೊ ದೀಸ್ ಆರ್ ದ ಸಮ್ ನ್ಯೂಟ್ರಲೈಸೇಷನ್ ಇನ್ ಅವರ್ ಎವ್ರಿ ಡೇ ಲೈಫ್. ನಾವು ಬೇಸಸ್ ಅನ್ನ ಅದಕ್ಕೆ ಆಡ್ ಮಾಡಿದ್ರೆ ನಾವೇನ್ ಮಾಡ್ಬೋದು? ಕ್ಲೋರಿನ್ ಅಥವಾ ಏನ್ ಮಾಡ್ಬೋದು? ಈ ತರ ಐಟಮ್ ಎಲಿಮೆಂಟ್ಸ್ಗಳನ್ನು ಹಾಕಿದ್ರೆ, ಪೌಡರ್ಗಳನ್ನು ಹಾಕಿದ್ರೆ ನಾವೇನ್ ಮಾಡ್ಬೋದು? ಅದನ್ನ ಕ್ಲೀನ್ ಅನ್ನ ಮಾಡ್ಬೋದು. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ದಿಸ್ ಚಾಪ್ಟರ್. ನೋಡ್ರಿ, ಈಸಿಯಾಗಿ ನೀವು ಕ್ವಶನ್ ಆನ್ಸರ್ಸ್ಗಳನ್ನು ಬರಿಬಹುದು. ಇದರಲ್ಲಿ ಏನಾದರೂ ಅರ್ಥ ಆಗಲಿದ್ರೆ ಯೂಟ್ಯೂಬಲ್ಲಿ ನನಗೆ ಅಲ್ಲಿ ಕಮೆಂಟ್ಸ್ ಹಾಕಿ, ನಾನು ಅಲ್ಲೇ ನಿಮ್ಗೆ ಏನು ಮಾಡ್ತೀನಿ? ರಿಪ್ಲೈಯನ್ನು ಮಾಡ್ತೀನಿ. ನಾವು ಯಾವ ಪಾಯಿಂಟ್ಸನ್ನು ಹೇಳಿರ್ತೀನಿ ಆ ಎಲ್ಲ ಪಾಯಿಂಟ್ಸ್ಗಳು ಮುಂದೆ ನಿಮ್ಮ ಎಲ್ಲ ಎಕ್ಸಾಮ್ಸ್ಗೂ ಕೂಡ ವೆರಿ ಇಂಪಾರ್ಟೆಂಟ್ಸ್. ಓಕೆ, ಥ್ಯಾಂಕ್ ಯು.